ಶುಕಾಸುರ, ನಾನು ನಿನಗೆ ಇನ್ನೂ ಏನೋ ಹೇಳಬೇಕಾಗಿದೆ. ಅದೇನೆಂದು ಹೇಳಿ ಪ್ರಭು. ಅವರ ಶಕ್ತಿ ಸಾಮರ್ಥ್ಯಗಳೇನು? ಅವರ ಮುಖ್ಯ ವೀರರು ಯಾರ್ಯಾರು? ರಾಮ ಮತ್ತು ಸುಗ್ರೀವನಿಗೆ ಪ್ರಿಯರಾದ ಮಂತ್ರಿಗಳು ಯಾರ್ಯಾರು? ಸೇನೆಯ ಅಗ್ರಭಾಗದಲ್ಲಿ ಯಾರು ಇರುತ್ತಾರೆ? ಇದೆಲ್ಲ ತಿಳಿಯಬೇಕು. ಆಗಲಿ ಪ್ರಭು, ಎಲ್ಲವನ್ನು ತಿಳಿದು ಬರುತ್ತೇನೆ. ಹಾಗೆಯೇ ಅಪಾರ ಜಲಸಾಗರಕ್ಕೆ ಸೇತುವೆಯನ್ನು ಹೇಗೆ ಕಟ್ಟಿದರು ಹಾಗೂ ಆ ವಾನರರ ಶಿಬಿರಗಳು ಎಲ್ಲೆಲ್ಲಿವೆ ಅದನ್ನು ತಿಳಿಯಬೇಕು. ಪ್ರಭು, ಆ ಸೇತುವೆಯನ್ನು ಕಟ್ಟುವುದನ್ನು ನಾನೇ ನನ್ನ ಕಣ್ಣಾರ ನೋಡಿದ್ದೇನಲ್ಲ, ಅದನ್ನು ಬೇಕಾದರೆ ವಿವರವಾಗಿ ನಿಮಗೆ ಹೇಳಬಲ್ಲೆ. ಪ್ರಭು, ನೀವು ಕೇಳುವ ಪ್ರಶ್ನೆಗಳಿಗೆ ನಾನು ಇಲ್ಲಿಂದಲೇ ಸೂಕ್ತ ಉತ್ತರವನ್ನು ನೀಡಬಲ್ಲೆ. ಹಾಗಾಗುವುದಿಲ್ಲ, ನೀನು ಅಲ್ಲಿಗೆ ಹೋಗಲೇಬೇಕು. ಪ್ರಭು, ಕುರಿಯನ್ನು ಬಲಿಪೀಠಕ್ಕೆ ತಳ್ಳುವ ಹಾಗೆ ನನ್ನನ್ನು ವಾನರ ಸೈನ್ಯಕ್ಕೆ ತಳ್ಳುತ್ತಿದ್ದೀರಲ್ಲ ಪ್ರಭು. ಶುಕಾಸುರ, ನೀನು ವಾನರ ಸೈನ್ಯಕ್ಕೆ ಹೋಗಿ ರಾಮ ಲಕ್ಷ್ಮಣರ ನಿರ್ಧಾರಗಳೇನು, ಅವರ ಪರಾಕ್ರಮವೇನು, ಅವರಲ್ಲಿ ಯಾವ ಯಾವ ಆಯುಧಗಳಿವೆ ಎಂಬುದನ್ನು ತಿಳಿಯಬೇಕು. ಆಗಲಿ ಪ್ರಭು, ತಿಳಿದು ಬರುತ್ತೇನೆ. ಶುಕಾಸುರ, ಯಾವ ಗ್ರಹಚಾರ ಕಾದಿದೆಯೋ ಏನೋ. ಹೇಳಿ ಪ್ರಭು. ವಾನರರ ಸೇನಾಧಿಪತಿ ಯಾರು ಎಂದು ತಿಳಿದು ಬಾ. ಇಷ್ಟೆಲ್ಲ ತಿಳಿದ ಮೇಲೆ ಅದನ್ನು ತಿಳಿಯದೇ ಇರುತ್ತೇನೆಯೇ ಪ್ರಭು. ಖಂಡಿತ ತಿಳಿದು ಬರುತ್ತೇನೆ. ಹೋಗಿ ಆ ವಿವರಗಳನ್ನೆಲ್ಲ ಬೇಗ ತಿಳಿದುಕೊಂಡು ಬಾ. ಆಮೇಲೆ ನಾನು ಯುದ್ಧಕ್ಕೆ ಸಿದ್ಧನಾಗುತ್ತೇನೆ. ಮುಂದೆ ನಡೆಯುವ ಯುದ್ಧದಲ್ಲಿ ಸಹಸ್ರ ಕಣ್ಣುಗಳೆಲ್ಲ ಇಂದ್ರನಾಗಲಿ, ಪಾಶಹಸ್ತನಾದ ವರುಣನಾಗಲಿ, ದಂಡಧರನಾದ ಯಮನಾಗಲಿ, ನನ್ನ ಸೋದರ ಕುಬೇರನಾಗಲಿ ನನ್ನ ಎದುರು ನಿಲ್ಲಲು ಶಕ್ತನಲ್ಲ ಎಂಬುದನ್ನು ಲೋಕವೇ ನೋಡುತ್ತದೆ. ಹೋಗು. ಆಗಲಿ ಪ್ರಭು, ನಾನಿನ್ನು ಬರುತ್ತೇನೆ. ಹೋಗುತ್ತಿರುವುದು ಸತ್ಯ, ಆದರೆ ಮತ್ತೆ ಬರುವುದರಲ್ಲಿ ಮಾತ್ರ ನನಗೆ ನಂಬಿಕೆ ಇಲ್ಲ. ನಾನು ನಿಮ್ಮ ಮೇಲೆ ನನ್ನ ಸ್ವಾಮಿಗೆ ದೂರು ಹೇಳಿ ಶಿಕ್ಷೆ ಕೊಡಿಸುತ್ತೇನೆಂದು ಹೆದರಬೇಕಾಗಿಲ್ಲ. ನಿಮ್ಮ ಒಳ್ಳೆಯತನವೇ ನಿಮಗೆ ರಕ್ಷಣೆ ನೀಡುತ್ತದೆ. ಅದಕ್ಕೆ ನಾವು ಹಣ್ಣುಗಳನ್ನು ನೀಡಿ ನಮ್ಮ ಒಳ್ಳೆಯತನವನ್ನು ತೋರಿಸುತ್ತಿದ್ದೇವೆ. ಕೇವಲ ಹೆದರಿಕೆಯಿಂದ ಹೀಗೆ ಮಾಡಿದರೆ ಅದು ನಿಜವಾದ ಒಳ್ಳೆಯತನವಲ್ಲ. ಭಯ ನಿವಾರಣೆಗಾಗಿ ಮಾಡುವ ಕ್ರಿಯೆ ಸದ್ವರ್ತನೆಯಲ್ಲ. ನಿಜವಾದ ಪ್ರೀತಿ ಇರಬೇಕು, ನ್ಯಾಯದ ಪರವಾದ ಭಾವನೆ ಇರಬೇಕು, ಮಾಡಿದ ತಪ್ಪಿಗೆ ನಿಜವಾದ ಪಶ್ಚಾತ್ತಾಪವಾಗಬೇಕು. ನಾನು ಈ ಫಲಗಳನ್ನು ಸ್ವೀಕರಿಸುವುದಿಲ್ಲ. ಬಲವಂತ ಮಾಡಬೇಡಿ. ಆಯ್ತು, ನಾವು ಬಲವಂತ ಮಾಡೋದಿಲ್ಲ. ಆದರೆ ನಿನ್ನ ಸ್ವಾಮಿ ಯುದ್ಧದಲ್ಲಿ ಗೆದ್ದರೆ ನಮ್ಮ ಬಗ್ಗೆ ದೂರು ಹೇಳಬೇಡ. ಆಗಲಿ, ನಿಮ್ಮ ಬಗ್ಗೆ ಯಾವ ದೂರನ್ನೂ ಹೇಳುವುದಿಲ್ಲ. ನೀವು ನಿಮ್ಮ ಪ್ರಭುವಿನ ಆಜ್ಞೆಯನ್ನು ಪಾಲಿಸಿದ್ದೀರಿ ಎಂದು ಹೇಳುತ್ತೇನೆ. ಆದರೆ ಇನ್ನು ಮುಂದೆ ಹೀಗೆ ನನ್ನನ್ನು ಪ್ರಲೋಭನೆಗೊಳಿಸುವ ವ್ಯರ್ಥ ಪ್ರಯತ್ನವನ್ನು ಮಾಡಬೇಡಿ. ಹಾಗೆಯೇ ಆಗಲಿ. ನಾನು ಈ ವೇಷದಲ್ಲಿ ಹೋದರೂ ಕಷ್ಟ, ಆಸಲದಂತೆ ಗಿಳಿಯ ವೇಷದಲ್ಲಿ ಹೋದರೂ ಕಷ್ಟ. ಈ ವಾನರರು ನನ್ನನ್ನು ಸುಲಭವಾಗಿ ಗುರುತು ಹಿಡಿಯುತ್ತಾರೆ. ಇವರ ಕೈಗೆ ಸಿಕ್ಕಿ ಹಾಕಿಕೊಂಡರೆ ನನ್ನ ಜೀವ ಹೋಗುವುದು ಖಂಡಿತ. ಯಾರಿಗೂ ಗುರುತು ಸಿಗದಂತೆ ವೇಷ ಧರಿಸಿ ರಾವಣೇಶ್ವರನು ಹೇಳಿದ ವಿಷಯಗಳನ್ನು ಸಂಗ್ರಹಿಸಬೇಕು. ಹೌದು, ನಾನು ವಾನರರಂತೆ ವೇಷ ಬದಲಾಯಿಸಿಕೊಂಡರೆ ಯಾರಿಗೂ ಸಂದೇಹ ಬರುವುದಿಲ್ಲ. ಅದೇ ಸರಿ.
ಏಕೆ ಮಂಡೋದರಿ, ಏಕೆ ಹೀಗಿರುವೆ? ಹೇಗಿದ್ದೇನೆ ಪ್ರಭು? ಹೇಗಿದ್ದೇನೆ ಎಂದು ನನ್ನನ್ನೇ ಕೇಳುತ್ತಿರುವೆಯಾ? ಹೋಗಿ ದರ್ಪಣವನ್ನು ಕೇಳು, ನೀನು ಹೇಗಿರುವೆ ಎಂದು ಅದು ಹೇಳುತ್ತದೆ. ಸುಗಂಧ ಭರಿತವಾದ ಚಂದನದ ಲೇಪವಿಲ್ಲ, ಪರಿಮಳಯುಕ್ತ ಪುಷ್ಪಗಳು ನಿನ್ನ ಮುಡಿಯನ್ನೇರಿಲ್ಲ, ನವರತ್ನ ಖಚಿತವಾದ ಆಭರಣಗಳಿಂದ ಅಲಂಕಾರವಾಗಿಲ್ಲ, ಪಟ್ಟೆ ಪೀತಾಂಬರವನ್ನು ತೊಟ್ಟಿಲ್ಲ. ಹೇಳು ಮಂಡೋದರಿ, ಏಕೆ ಈ ನಿರಾಸಕ್ತಿಯ ನೀರವ ಮೌನ? ನನಗದಾವು ಬೇಡವಾಗಿದೆ ಪ್ರಭು. ಏಕೆ? ದೇಹಾಲಸ್ಯದಿಂದ ನಿನಗೆ ಆರೋಗ್ಯ ಸರಿಯಿಲ್ಲವೇ? ಈಗಲೇ ರಾಜವೈದ್ಯರನ್ನು ಕರೆಸುತ್ತೇನೆ. ಬೇಡಿ ಪ್ರಭು, ನನಗಾವ ದೈಹಿಕ ರೋಗವೂ ಇಲ್ಲ. ದೈಹಿಕ ರೋಗವಿಲ್ಲ ಎಂದರೆ? ಹೌದು ಪ್ರಭು, ನನಗೆ ಮಾನಸಿಕ ರೋಗ. ನನ್ನ ಮನಸ್ಸು ಭವಿಷ್ಯದ ಭಯಾನಕ ಬದುಕಿನ ನಿರೀಕ್ಷೆಯಲ್ಲಿ ಜರ್ಜರಿತಗೊಂಡಿದೆ. ಅದನ್ನು ನೆನೆದರೆ ಯಾವ ಅಲಂಕಾರ, ಒಡವೆ, ವಸ್ತ್ರಗಳ ಮೇಲೆ ಆಸಕ್ತಿ ಮೂಡಲು ಸಾಧ್ಯ? ಭವಿಷ್ಯದ ಜೀವನವೆಂದರೆ ನೀನೇನು ಭೂತ ಭವಿಷ್ಯತ್ ವರ್ತಮಾನಗಳನ್ನು ತಿಳಿದುಕೊಳ್ಳುವ ತ್ರಿಕಾಲ ಜ್ಞಾನಿಯೋ, ಅಥವಾ ವರ್ತಮಾನದಲ್ಲಿ ಭವಿಷ್ಯದ ಕಂಡುಕೊಳ್ಳುವ ಮಹಾ ತಪಸ್ವಿನಿಯೋ? ಭವಿಷ್ಯದ ಜೀವನವೆಂದರೆ ಏನು? ಅದು ನನ್ನ ಮುಂದಿನ ವಿಧವೆಯ ಜೀವನ. ಎಷ್ಟು ಧೈರ್ಯ ನಿನಗೆ! ಪಟ್ಟದ ರಾಣಿಯಾಗಿ ಪತಿಯ ಮುಂದೆಯೇ ವಿಧವೆಯ ಪಟ್ಟವನ್ನು ಪಡೆದುಕೊಳ್ಳುತ್ತೇನೆಂಬ ಉದ್ದಟತನದ ಮಾತುಗಳು. ಸರ್ವಮಂಗಳೆಯ ಭಕ್ತಳಾದ ನೀನು ಇಂಥ ಅಮಂಗಲದ ಮಾತುಗಳನ್ನಾಡಲು ನಾಚಿಕೆಯಾಗುವುದಿಲ್ಲವೇ? ಪತಿಯು ಬದುಕಿರುವಾಗಲೇ ಅವನ ಸಾವನ್ನು ನಿರೀಕ್ಷಿಸುವುದು ಎಂತಹ ಸತಿಧರ್ಮ? ನೀನೆಂತಹ ಪತಿವ್ರತೆ? ಕ್ಷಮಿಸಿ ಪ್ರಭು, ನಾನೆಂದು ಅಮಂಗಳವನ್ನು ಬಯಸುವವಳಲ್ಲ. ಯಾವ ಪತ್ನಿ ತಾನೇ ತನ್ನ ಪತಿಯ ಸಾವನ್ನು ಬಯಸುತ್ತಾಳೆ? ನೀವಿಲ್ಲದೆ ನನಗಾವ ಶುಭವಿದೆ, ಯಾವ ಸೌಭಾಗ್ಯವಿದೆ? ಮತ್ತೆ ಈ ಅಮಂಗಲದ ವೇಷವೇಕೆ? ವಿಧವೆಯ ಮಾತೇಕೆ? ಮಂಗಳದ ಯಾವ ಸೂಚನೆಯೂ ಇಲ್ಲದಿರುವಾಗ ಅಮಂಗಳವನ್ನಲ್ಲದೆ ಬೇರೇನನ್ನು ಯೋಚಿಸಲಿ ಪ್ರಭು? ನಿಮಗೆ ಆಪತ್ತು ಬರುವ ಸೂಚನೆಗಳೇ ತುಂಬಿರುವಾಗ ನಾನು ವಿಧವೆಯಾಗುವ ಭೀತಿಯಲ್ಲದೆ ಬೇರೇನಿರುತ್ತದೆ? ವಿನಾಕಾರಣ ಭೀತಿಗೊಳ್ಳುವವರಿಗೆ ಹೊಗ್ಗವು ಹಾವಾಗಿ ಕಾಣುತ್ತದೆ. ಅದನ್ನೇ ನಿಜವೆಂದು ತಿಳಿದುಕೊಳ್ಳುವವರು ಮಹಾಮೂರ್ಖರು. ರಾಮಚಂದ್ರನ ವಾನರ ಸೈನ್ಯ ಲಂಕೆಗೆ ಬಂದು ಬೀಡು ಬಿಟ್ಟಿದೆ. ರಾಮನ ಪರಾಕ್ರಮದ ಬಗ್ಗೆ ಕೇಳಿ ಜೀವ ತಲ್ಲಣಿಸುತ್ತಿದೆ. ಖರದೂಷಣರನ್ನು, 14,000 ರಾಕ್ಷಸನನ್ನು ಕೊಂದ ಅವನನ್ನು ಸಾಮಾನ್ಯನೆಂದು ಭಾವಿಸಲು ಸಾಧ್ಯವೇ? ನೀವೇ ಈ ಲಂಕೆಯ ಆಧಾರ ಸ್ತಂಭ. ನೀವೇ ಇಲ್ಲದಿದ್ದರೆ ಈ ಲಂಕೆ ನಾಶವಾಗುತ್ತದೆ, ರಾಕ್ಷಸ ಕುಲ ನಾಶವಾಗುತ್ತದೆ. ನೀವು ಆ ಸೀತೆಯನ್ನು ರಾಮನಿಗೊಪ್ಪಿಸಿ ನಿಮ್ಮ ಜೀವ, ಲಂಕೆಯ ರಾಕ್ಷಸರ ಜೀವ ಉಳಿಯಬೇಕೆಂದು ನಾನು ಹೀಗೆ ಮಾಡಿದೆ ಪ್ರಭು. ಏನೇ ಆಗಲಿ ಈ ಆಪತ್ಕಾರಿ ಯುದ್ಧ ತಪ್ಪಬೇಕು. ತಪ್ಪುವುದಿಲ್ಲ, ತಪ್ಪುವುದಿಲ್ಲ. ಯುದ್ಧ ತಪ್ಪುವುದಿಲ್ಲ. ಆ ರಾಮನು ನನ್ನಿಂದ ಹತನಾಗುವುದು ತಪ್ಪುವುದಿಲ್ಲ. ಸೀತೆಯು ನನ್ನ ವಶಳಾಗುವುದು ತಪ್ಪುವುದಿಲ್ಲ. ಆದರೆ ಆ ಸೀತೆಯು ವಿಧವೆಯಾಗುತ್ತಾಳೆ. ಆ ವಾನರ ವೀರರ ಪತ್ನಿಯರೆಲ್ಲ ವಿಧವೆಯರಾಗುತ್ತಾರೆ. ನೀನಲ್ಲ. ಸುಮ್ಮನೆ ಈ ಅವಿವೇಕದ ಮಾತುಗಳನ್ನು ಬಿಟ್ಟು ಸರ್ವಾಲಂಕಾರ ಭೂಷಿತಳಾಗಿ ಪಟ್ಟದ ರಾಣಿಗೆ ತಕ್ಕುದಾಗಿ ನಡೆದುಕೋ. ಪತಿವ್ರತೆಯಾದ ನೀನು ಪತಿಯ ಮಾತನ್ನು ಶಿರಸಾವಹಿಸಿ ನಡೆಸು. ಹೋಗು.
ಬೇಗ ಹೋಗಿ ಅಲಂಕೃತಳಾಗು. ಸೀತೆ, ತೆಗೆದುಕೋ, ಈ ಹಣ್ಣನ್ನು ತಿನ್ನು. ಬೇಡ 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 ಎನ್ನಬೇಡ ಸೀತೆ, ತೆಗೆದುಕೋ ಸೀತೆ. ಹೌದು ಸೀತೆ, ಈ ಹಣ್ಣನ್ನು ತಿನ್ನು. ಬೇಡ ಎನ್ನಬೇಡ ಸೀತೆ. ಇದೇನು ಸೀತೆ, ರಾಕ್ಷಸರು ನಿನಗೆ ಬಹಳವಾಗಿ ಉಪಚಾರ ಮಾಡುತ್ತಿರುವರಲ್ಲ? ಈ ರಾಕ್ಷಸಿಯರು ನನ್ನನ್ನು ಉಪಚರಿಸುವ ಹಿಂದಿನ ಉದ್ದೇಶವೇನೆಂದು ಗೊತ್ತೇ? ಏನದು ಸೀತೆ? ಯುದ್ಧ ಮುಗಿದ ಮೇಲೆ ನನ್ನ ಸ್ವಾಮಿಯ ಎದುರು ಈ ರಾಕ್ಷಸಿಯರ ಮೇಲೆ ದೂರು ಹೇಳಬಾರದೆಂದು ಇವರ ಕೋರಿಕೆ. ಅದಕ್ಕಾಗಿಯೇ ಹಣ್ಣುಗಳನ್ನು ಕೊಟ್ಟು ನನ್ನನ್ನು ಉಪಚರಿಸುತ್ತಿದ್ದಾರೆ. ಈಗ ಅರ್ಥವಾಯಿತು ಸೀತೆ. ಈ ರಾಕ್ಷಸಿಯರ ಉಪಚಾರದ ಉದ್ದೇಶ ಮುಂದೆ ಶ್ರೀರಾಮ ಜಯಗಳಿಸಿದ ಮೇಲೆ ಇವರಿಗೆ ಶಿಕ್ಷೆಯಾಗಬಾರದೆಂದು. ಹೌದು ತಾನೆ? ಆದರೆ ನಾನು ಲಂಕೆಯಲ್ಲಿ ಇವರ ಜೊತೆಯಲ್ಲೇ ಇದ್ದೆ. ನನಗೂ ಶ್ರೀರಾಮನಿಂದ ಶಿಕ್ಷೆಯಾಗುತ್ತದೆಯೇ? ಹಾಗಾಗಲು ಸಾಧ್ಯವಿಲ್ಲವಲ್ಲ. ಏಕೆಂದರೆ ಶ್ರೀರಾಮನಿಂದ ಶಿಕ್ಷೆಯಾಗುವಂತೆ ನಾನು ನಿನಗೆ ಯಾವ ಹಿಂಸೆಯನ್ನು ಕೊಟ್ಟಿಲ್ಲವಲ್ಲ? ಹೌದು, ನೀನು ಹಿಂಸೆಯನ್ನು ಕೊಟ್ಟಿಲ್ಲ, ನಿಜ. ಆದರೆ ನನ್ನ ಸ್ವಾಮಿ ವಿಜಯವನ್ನು ಸಾಧಿಸಿದ ನಂತರ ನಿನ್ನ ಮೇಲೆ ನನ್ನ ಸ್ವಾಮಿಗೆ ದೂರು ಹೇಳದೆ ಇರುವುದಿಲ್ಲ. ಹೌದೇ? ನನ್ನ ಬಗ್ಗೆ ದೂರು ಹೇಳಿ ಈ ರಾಕ್ಷಸಿಯರ ಜೊತೆ ನನಗೂ ಶಿಕ್ಷೆ ಕೊಡಿಸುವೆಯಾ? ಕೊಡಿಸುತ್ತೇನೆ. ನೀನು ಇಷ್ಟಪಡುವ ಶಿಕ್ಷೆ, ನೀನು ಸಂತೋಷ ಪಡುವ ಶಿಕ್ಷೆ ಆಗಬಹುದೇ? ಓ, ಆಗಬಹುದು. ಅದಕ್ಕಾಗಿ ನಾನು ಸಂತೋಷದಿಂದ ಕಾಯುತ್ತೇನೆ. ಪ್ರಭು ಶ್ರೀರಾಮಚಂದ್ರ, ಈ ಗೂಢಾಚಾರ ಶುಕಾಸುರ ಮತ್ತೆ ಇಲ್ಲಿಗೆ ಬಂದಿದ್ದಾನೆ. ವಾನರ ರೂಪ ತಾಳಿ ನಮ್ಮ ಸೈನ್ಯದೊಂದಿಗೆ ಅಲೆದಾಡುತ್ತಿದ್ದ. ಈ ಹಿಂದೆ ಮತ್ತೆಂದು ಈ ರೀತಿ ತಪ್ಪು ಮಾಡಬಾರದೆಂದು ಎಚ್ಚರಿಕೆ ಹೇಳಿ ಬಿಡುಗಡೆ ಮಾಡಿದ್ದರೂ ಮತ್ತೆ ಇಲ್ಲಿಗೆ ಬಂದಿದ್ದಾನೆ. ಇವನ ಶಿರಚ್ಛೇದನ ಮಾಡುವುದೇ ಒಳ್ಳೆಯದು ಪ್ರಭು. ಬೇಡ ಪ್ರಭು, ಬೇಡ. ರಾವಣನ ಆಜ್ಞೆಯನ್ನು ಪಾಲಿಸದಿದ್ದರೆ ಅವರು ಅಲ್ಲಿ ಶಿರಚ್ಛೇದನ ಮಾಡುತ್ತಾರೆ. ಇಲ್ಲಿ ನೀವು ಶಿರಚ್ಛೇದನ ಮಾಡಿದರೆ ನನ್ನ ಗತಿ ಏನು? ಪ್ರಭು, ದಯವಿಟ್ಟು ಪ್ರಾಣ ಭಿಕ್ಷೆ ನೀಡಿ. ಭಯಪಡಬೇಡ, ಏಳು ಶುಕಾಸುರ. ನಾನು ನಿನಗೆ ಅಭಯವನ್ನು ಕೊಟ್ಟಿದ್ದೇನೆ. ನಿನಗೆ ಯಾವ ಪ್ರಾಣಾಪಾಯವೂ ಇಲ್ಲ. ಧನ್ಯನಾದೆ ಪ್ರಭು, ಧನ್ಯನಾದೆ. ಶುಕಾಸುರ, ನೀನು ಇಲ್ಲಿಗೆ ಮತ್ತೆ ಬಂದ ಕಾರಣವೇನು? ಕರುಣಾಮಯಿ, ರಾವಣನ ಆಜ್ಞೆಯಂತೆ ನಿಮ್ಮ ಸೈನ್ಯದ ಸಂಖ್ಯಾ ಬಲಾಬಲಗಳನ್ನು ತಿಳಿದುಕೊಂಡು ಹೋಗಲು ಬಂದಿದ್ದೇನೆ. ರಾಮಚಂದ್ರ, ಮತ್ತೆ ಗೂಢಾಚಾರಿಕೆ ಮಾಡಲು ಬಂದಿರುವ ಇವನಿಗೆ ವಿಭೀಷಣ ಹೇಳಿದಂತೆ ಶಿಕ್ಷೆ ನೀಡುವುದೇ ಸರಿಯಾದ ಕ್ರಮ. ಹೌದು, ಸುಗ್ರೀವ ಮಹಾರಾಜರು ಹೇಳಿದಂತೆ ಈ ಶುಕಾಸುರ ಮತ್ತೆಂದೂ ಗೂಢಾಚಾರ ಮಾಡದಂತೆ ಶಿಕ್ಷೆ ವಿಧಿಸಬೇಕು. ಆತುರ ಬೇಡ ಅಂಗದ ಕುಮಾರ. ಇವನಿಂದ ರಾವಣನ ತಂತ್ರಗಳನ್ನು ತಿಳಿದಂತಾಯಿತು. ಅಷ್ಟಕ್ಕೂ ನಮ್ಮ ಬಲಾಬಲಗಳನ್ನು ತಿಳಿದ ಮಾತ್ರಕ್ಕೆ ಇವರು ನಮ್ಮನ್ನು ಜಯಿಸಲು ಸಾಧ್ಯವೇ? ಹೌದು, ಲಕ್ಷ್ಮಣನ ಮಾತು ನಿಜ. ವಿಭೀಷಣನಿಂದ ನಾವು ರಾವಣನ ಸೈನ್ಯದ ಬಲಾಬಲಗಳನ್ನು ತಿಳಿದುಕೊಂಡೆವು. ಅವನು ನಮ್ಮ ಸೈನ್ಯದ ಬಲಾಬಲಗಳನ್ನು ತಿಳಿದುಕೊಳ್ಳಲು ಪ್ರಯತ್ನಿಸುತ್ತಿದ್ದಾನೆ. ಅದು ಸಹಜವೇ ಅಲ್ಲವೇ? ಶುಕಾಸುರ, ಪ್ರಭು, ನೀನು ನಮ್ಮ ಸೈನ್ಯದ ಬಲಾಬಲಗಳನ್ನು ತಿಳಿದುಕೊಂಡೆಯಾ? ಸ್ವಲ್ಪ ಮಟ್ಟಿಗೆ ತಿಳಿದಿದ್ದೇನೆ ಪ್ರಭು. ಇನ್ನಷ್ಟು ತಿಳಿಯಬೇಕೆನಿಸಿದರೆ ತಿಳಿದುಕೋ. ಎಲ್ಲವನ್ನು ತಿಳಿದುಕೊಂಡು ನೀನು ನಿರ್ಭಯವಾಗಿ ಲಂಕೆಗೆ ಹೊರಡಬಹುದು. ನಿನ್ನ ರಾಜ ರಾವಣನ ಆಜ್ಞೆಯನ್ನು ನಿಷ್ಠೆಯಿಂದ ಪಾಲಿಸು. ಇನ್ನಷ್ಟು ವಿವರಗಳು ಬೇಕೆಂದರೆ ವಿಭೀಷಣನೇ ಅದೆಲ್ಲವನ್ನು ಒದಗಿಸುತ್ತಾನೆ. ಅದು ಸರಿಯಲ್ಲವೇ ವಿಭೀಷಣ? ಪ್ರಭು, ನಿನ್ನ ಇಚ್ಛೆ ಇದೇ ಆಗಿದ್ದರೆ ಖಂಡಿತ ಅಗತ್ಯ ವಿವರಗಳನ್ನು ಶುಕಾಸುರನಿಗೆ ಒದಗಿಸುತ್ತೇನೆ. ಆದರೆ ಪ್ರಭು, ಧೂರ್ತನನ್ನು ಕಂಡ ತಕ್ಷಣ ವಿಪರೀತ ಕೋಪ ಬಂದಿದ್ದು ನಿಜ ಪ್ರಭು. ಲಂಕೆಯಲ್ಲಿನ ದುರುಳ ದರ್ಪವು ಸೀತೆ ಸಹನೆಗೆ ಸೋತಿತು.
ಅಂತ್ಯ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ.